ಓಕೆ, ಇಲ್ಲಿ ಏನ್ ಕೇಳಿದರೆ ಪ್ರಾಬಬಿಲಿಟಿ ಡೆನ್ಸಿಟಿ ಆಫ್ ಎಲೆಕ್ಟ್ರಾನ್ ಇನ್ 1s ಅಂಡ್ 2s ಆರ್ಬಿಟಲ್ ಬೈ ಯೂಸಿಂಗ್ ದ ಪ್ಲಾಟ್ ಆಫ್ xi ಆಫ್ r ವರ್ಸಸ್ r, xi ಸ್ಕ್ವೇರ್ ಅಂಡ್ xi ಸ್ಕ್ವೇರ್ ಆಫ್ r ವರ್ಸಸ್ r. ನೆನ್ಪಿಟ್ಕೊಳ್ಳಿ, xi ಅಂದ್ರೆ ವೇವ್ ಫಂಕ್ಷನ್. ವೇವ್ ಫಂಕ್ಷನ್ ಅಂದ್ರೆ ಏನ್ ರೆಪ್ರೆಸೆಂಟ್ ಮಾಡುತ್ತೆ? ಒಂದು ಆಟಮ್ ಕನ್ಸಿಡರ್ ಮಾಡಿದ್ರೆ ಇದರಲ್ಲಿ ನ್ಯೂಕ್ಲಿಯಸ್ ಇರುತ್ತೆ, ಎಲೆಕ್ಟ್ರಾನ್ಸ್ ರಿವಾಲ್ವಿಂಗ್ ಅರೌಂಡ್ ದಿ ನ್ಯೂಕ್ಲಿಯಸ್. ಓಕೆ, ಯಾವ ತರ ಮೂವ್ ಆಗ್ತಾ ಇರುತ್ತೆ? ಇನ್ ದಿ ಫಾರ್ಮ್ ಆಫ್ ವೇವ್ ಲೈಕ್ ಅರೌಂಡ್ ದಿ ನ್ಯೂಕ್ಲಿಯಸ್. ಅಥವಾ ನೆಕ್ಸ್ಟ್ ಹೈಯರ್ ಎನರ್ಜಿ ನೋಡಿದ್ರೆ ಅಲ್ಲಿ ಕೂಡ ಅಷ್ಟೇ ಎಲೆಕ್ಟ್ರಾನ್ಸ್ ಹೆಂಗ್ ಮೂವ್ ಆಗ್ತಿರ್ತಾರೆ? ಇನ್ ದಿ ಫಾರ್ಮ್ ಆಫ್ ವೇವ್ ಲೈಕ್ ಅರೌಂಡ್ ದಿ ನ್ಯೂಕ್ಲಿಯಸ್. ಇದು n = 1 ಲೋಯರ್ ಎನರ್ಜಿ ಲೆವೆಲ್, n = 2 ಹೈಯರ್ ಎನರ್ಜಿ ಲೆವೆಲ್. ಇದೇ ರೀತಿನೇ ಹೈಯರ್ ಎನರ್ಜಿ ಜಾಸ್ತಿ ಎನರ್ಜಿ ಲೆವೆಲ್ಸ್ ಗಳು ಇರ್ತವೆ. ಬಟ್ ಇಲ್ಲಿ ಕೇಳಿರೋದೇನು? 1s ಅಂಡ್ ದೆನ್ 2s. ಫಸ್ಟ್ 1s ಆರ್ಬಿಟಲ್ ಕಂಪೇರ್ ಮಾಡೋಣ. ಓಕೆ, 1s ಆರ್ಬಿಟಲ್ n = 1. Here electrons revolving around the nucleus in the form of wave like. ಓಕೆ, ಹಾಗಾಗಿ ವೇವ್ ಲೈಕ್ ಮೂವ್ ಆಗ್ತಾ ಇದೆಯಲ್ಲ, ಅದನ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ನಾವು ಅಕಾರ್ಡಿಂಗ್ ಟು ಕ್ವಾಂಟಮ್ ಮೆಕ್ಯಾನಿಕ್ಸ್ ಅದನ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ? xi ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ದಿಸ್ ವಿ ಕಾಲ್ಡ್ ಆಸ್ ಅನ್ ವೇವ್ ಫಂಕ್ಷನ್. ಆಲ್ರೆಡಿ ಹೇಳಿದ್ದೆ, xi is wave function. It indicates the moment of electrons around the nucleus in the form of wave. Okay, but this is not having any physical meaning. Just it will show the moment of electron around the nucleus. Next one, xi square. This is represents probability density electron around the nucleus. Probability density of ಅಥವಾ finding the probability density of electrons around the nucleus. xi square represents. Okay, xi square ಏನು ಹೇಳುತ್ತೆ ಅಂದ್ರೆ, ಒಂದು ಆಟಮ್ ಇದೆ ಅಂದ್ರೆ ಎಲೆಕ್ಟ್ರಾನ್ಸ್ ಏನಾಗ್ತದೆ? ಮೂವ್ ಆಗ್ತಾ ಇದೆ. ಓಕೆ, ಎಲ್ಲಿ ಮೂವ್ ಆಗ್ತಾ ಇದೆ? ಯಾವುದೋ ಒಂದು ರೀಜನ್ ಅಲ್ಲಿ, ಈ ಸ್ಪೇಸ್ ಅಲ್ಲೋ ಪರ್ಟಿಕ್ಯುಲರ್ ಸ್ಪೇಸ್ ಅನ್ನ ಹೇಳ್ತಕ್ಕಂಥದ್ದಲ್ಲ ಇದು. ಪರ್ಟಿಕ್ಯುಲರ್ ರೀಜನ್ ಅನ್ನ, ಪರ್ಟಿಕ್ಯುಲರ್ ಪಾತ್ ಅನ್ನ ಹೇಳಲ್ಲ. ಅಂದ್ರೆ ಈ ರೀಜನ್ ಒಳಗಡೆ ಮೂವ್ ಆಗ್ತಾ ಇದೆ. ಈಗ ನೋಡಿ, ಇಷ್ಟೊಂದು ಡಿಸ್ಟೆನ್ಸ್ ಇದೆ, ಈ ಇಷ್ಟೊಂದು ಡಿಸ್ಟೆನ್ಸ್ ಒಳಗಡೆ ಎಲ್ಲೋ ಒಂದ್ ಕಡೆ ಎಲೆಕ್ಟ್ರಾನ್ಸ್ ಈ ಸ್ಪೇಸ್ ಒಳಗಡೆ ಮೂವ್ ಆಗ್ತಾ ಇದೆ, ಈ ರೀಜನ್ ಒಳಗಡೆ ಮೂವ್ ಆಗ್ತಾ ಇದೆ. ಬಟ್ ಇಟ್ ಡಸ್ ನಾಟ್ ಶೋ ಪರ್ಟಿಕ್ಯುಲರ್ ಪಾತ್. ಪರ್ಟಿಕ್ಯುಲರ್ ಪಾತ್ ಅಂದ್ರೆ ಎಕ್ಸಾಂಪಲ್ ನೋಡಿ, ಎಲೆಕ್ಟ್ರಾನ್ ಇದೆ, ಇದೇ ಪಾತ್ ಅಲ್ಲಿ ಮೂವ್ ಆಗ್ತಾ ಇದೆ ಅನ್ನೋದನ್ನ ಹೇಳ್ತಕ್ಕಂಥದ್ದಲ್ಲ ಇದು ಈ ಸ್ಪೇಸ್ ಒಳಗಡೆ ಎಲ್ಲೋ ಒಂದು ರೀಜನ್ ಅಲ್ಲಿ ಮೂವ್ ಆಗ್ತಾ ಇದೆ. ಪ್ರಾಬಬಿಲಿಟಿ ಇಲ್ಲಿ ಇರಬಹುದು ಎಲೆಕ್ಟ್ರಾನ್, ಇಷ್ಟು ಈ ಸ್ಪೇಸ್ ಒಳಗಡೆ ಏನಾಗ್ತಾ ಇದೆ? ಮೂವ್ ಆಗ್ತಾ ಇದೆ ಅನ್ನೋದನ್ನ ತೋರಿಸ್ತಕ್ಕಂಥದ್ದು xi ಸ್ಕ್ವೇರ್. ಓಕೆ, xi ಅಂದ್ರೆ ವೇವ್ ಫಂಕ್ಷನ್. 1s ಆರ್ಬಿಟಲ್ ಕನ್ಸಿಡರ್ ಮಾಡಿದ್ರೆ 1s ಆಲ್ಮೋಸ್ಟ್ ಆಲ್ ನಿಯರ್ ಟು ದಿ ನ್ಯೂಕ್ಲಿಯಸ್, ಫಸ್ಟ್ ಎನರ್ಜಿ ಲೆವೆಲ್. ಅದನ್ನ ನಾವು ಗ್ರಾಫಿಕಲಿ ರೆಪ್ರೆಸೆಂಟ್ ಮಾಡ್ಬೇಕಂತೆ. 1s ಫಾರ್ xi ಆಫ್ r ವರ್ಸಸ್ r, ಅಥವಾ another one 2s for xi of r versus r, 1s for xi square versus r, and then 2s for xi square r versus r ಅಂತ ಇಂಡಿಕೇಟ್ ಮಾಡಿದ್ದಾರೆ. ನಾವು 1s ಗೂ ಕೂಡ ಎರಡು ಬರಿಬೇಕು, 2s ಗೂ ಕೂಡ ಎರಡನ್ನ ಬರಿಬೇಕು. ಅಂದ್ರೆ ಇದು ವೇವ್ ಫಂಕ್ಷನ್ ವರ್ಸಸ್ ರೇಡಿಯಸ್. ನೆಕ್ಸ್ಟ್ ಪ್ರಾಬಬಿಲಿಟಿ ಫಂಕ್ಷನ್ ಅಥವಾ ಪ್ರಾಬಬಿಲಿಟಿ ಡೆನ್ಸಿಟಿ ಆಫ್ ಎಲೆಕ್ಟ್ರಾನ್ ವರ್ಸಸ್ ರೇಡಿಯಸ್. Okay, first one, 1s ತಗೋಣ. 1s orbital. First 1s ಗೆ ನಾವು ಫಸ್ಟ್ ಯಾವ್ದು ಬರೋಣ? xi of r versus r. Graph. This one, xi of r ಅಂದ್ರೆ wave function versus radius r. Okay.
ಏನಾಗಿರುತ್ತೆ ಅಂತಂದ್ರೆ ದ ಪ್ರಾಬಬಿಲಿಟಿ ಡೆನ್ಸಿಟಿ ಈಸ್ ನಿಯರರ್ ಟು ದಿ ನ್ಯೂಕ್ಲಿಯಸ್ ಇನ್ 1s. ನಿಯರರ್, ದಟ್ಸ್ ವೈ ಇಟ್ಸ್ probability density higher at near to the nucleus, and then it will decreases, go away from the nucleus, it reaches to 0. ನ್ಯೂಕ್ಲಿಯಸ್ ಹತ್ರ ಇದ್ದಾಗ ಪ್ರಾಬಬಿಲಿಟಿ ಡೆನ್ಸಿಟಿ ಎಲೆಕ್ಟ್ರಾನ್ ಏನಿರುತ್ತೆ ಜಾಸ್ತಿ ಇರುತ್ತೆ 1s ಆರ್ಬಿಟಲ್ ಅಲ್ಲಿ. ಅಂದ್ರೆ ನ್ಯೂಕ್ಲಿಯಸ್ ಬಿಟ್ಟು ಅವೇ ಹೋದಂಗೆಲ್ಲ ಡೆನ್ಸಿಟಿ ಆಫ್ ಎಲೆಕ್ಟ್ರಾನ್ ವಿಲ್ ಬಿ ಡಿಕ್ರೀಸಸ್, ಅದನ್ನೇ ಡಿಕ್ರೀಸ್ ಆಗುತ್ತೆ, ಇಟ್ ಬಿಕಮ್ಸ್ ಟು 0. This is the xi of r versus r for 1s orbital. Next, xi square r versus r for 1s orbital ಗೆ 1s orbital ಯಾವುದು ಬರಿತಾ ಇದೀನಿ, xi square of r versus r. Okay, ಇಲ್ಲಿ xi ಸ್ಕ್ವೇರ್ ಅಂದ್ರೆ ಪ್ರಾಬಬಿಲಿಟಿ ಆಫ್ ಆನ್ ಎಲೆಕ್ಟ್ರಾನ್. xi ಅಂದ್ರೆ ಪರ್ಟಿಕ್ಯುಲರ್ ಪಾತ್, ನಿಯರ್ ಪಾತ್ ಅಂದ್ರೆ ನಿಯರ್ ದಿ ನ್ಯೂಕ್ಲಿಯಸ್ ತಗೊಂಡಿದ್ದೀನಿ ನಾನು. ನಿಯರ್ ದಿ ನ್ಯೂಕ್ಲಿಯಸ್ ಅಂದ್ರೆ ಇದೇ ಗ್ರಾಫ್ ಇಲ್ಲಿಂದ ಬರುತ್ತೆ. ಇನ್ ಕೇಸ್ ಪ್ರಾಬಬಿಲಿಟಿ ಅಂತ ಅಂದಾಗ ಅಂದ್ರೆ ನ್ಯೂಕ್ಲಿಯಸ್ ಬಿಟ್ಟು ಒಂದ್ ಸ್ವಲ್ಪ ಹೊರಗಡೆ, ಹಾಗಾಗಿ ನಾನು ಏನ್ ಮಾಡ್ತೀನಿ, ಸ್ವಲ್ಪ ಸ್ಪೇಸ್ ಅವೈಲಬಲ್ ಬಿಟ್ವೀನ್ ದಿ ಗ್ರಾಫ್ ಕರ್ವ್ ಮತ್ತೆ ನೆಕ್ಸ್ಟ್ ಈ ಆಕ್ಸಿಸ್ ಮಧ್ಯೆ ಸ್ಮಾಲ್ ಗ್ಯಾಪ್ ಬಿಡ್ತೀನಿ. ಏನಕ್ಕೆ ಅಂದ್ರೆ ಬಿಕಾಸ್ ಆಫ್ ಪ್ರಾಬಬಿಲಿಟಿ, ಅಂದ್ರೆ ಈ ಸ್ಪೇಸ್ ಅಲ್ಲಿ ಎಲೆಕ್ಟ್ರಾನ್ ಮೂವ್ ಆಗ್ತಾ ಇದೆ ಅಂತ ಹೇಳ್ತಕ್ಕಂಥದ್ದು. ಪರ್ಟಿಕ್ಯುಲರ್ ರೀಜನ್ ಅನ್ನ ನಾನು ಬರಿತಾ ಇಲ್ಲ, ಅಂದ್ರೆ ಪರ್ಟಿಕ್ಯುಲರ್ ಪಾತ್ ಅನ್ನ ಬರಿತಾ ಇಲ್ಲ. ಓಕೆ, ಪ್ರಾಬಬಿಲಿಟಿ ಡೆನ್ಸಿಟಿ ಆಫ್ ಎಲೆಕ್ಟ್ರಾನ್ ಡಿಕ್ರೀಸಸ್, ಇಟ್ ಮೂವ್ಸ್ ಅವೇ ಫ್ರಮ್ ದಿ ನ್ಯೂಕ್ಲಿಯಸ್ ನಿಯರರ್ ಟು ದಿ 0. This is the xi square of r versus r. For 1s, xi of r versus r for 1s. Xi of r ಅಂದ್ರೆ wave function, xi square of r ಅಂದ್ರೆ probability density of electron. ನೋಡಿ ಈ ಕರ್ವ್ ಅದನ್ನೇ ಹೇಳ್ತಕ್ಕಂಥದ್ದು. In 1s orbital, the probability is maximum at the nucleus and it decreases sharply as we move away from it. Probability density of electron nearer to the nucleus will be higher for 1s. Away from the nucleus it will be decreases. Okay, ಈ ಪಾಯಿಂಟ್ ನ ಅಲ್ಲಿ ಮೆನ್ಷನ್ ಮಾಡಿ ಇವೆರಡು ಗ್ರಾಫ್ ಕೆಳಗಡೆ. ನೋಡಿ, in 2s orbital the probability density first decreases sharply to 0 and again start increasing. After reaching a small maxima, it decreases again and approaches to 0 as the value of r increases further. ಇದನ್ನ ನಾನು ಹೇಳ್ತಕ್ಕಂಥದ್ದು ಪ್ರಾಬಬಿಲಿಟಿ ಡೆನ್ಸಿಟಿ ಆಫ್ ಎಲೆಕ್ಟ್ರಾನ್ ಗೆ ಹೇಳ್ತಕ್ಕಂಥದ್ದು. ಸೆಕೆಂಡ್ ಗ್ರಾಫ್ ಏನ್ ಹೇಳ್ತೀನಲ್ಲ, xi ಸ್ಕ್ವೇರ್ ಆಫ್ r ವರ್ಸಸ್ r. ನೆಕ್ಸ್ಟ್ xi ಆಫ್ r ವರ್ಸಸ್ r, ಇದು ವೇವ್ ಫಂಕ್ಷನ್ ಗೆ ಹೇಳ್ತಕ್ಕಂಥದ್ದು. ಎಲೆಕ್ಟ್ರಾನ್ ಡೆನ್ಸಿಟಿ ಯಾವ ರೀತಿ ನಾನು ಬರೀತಕ್ಕಂಥದ್ದು ಗ್ರಾಫ್ ನೋಡಿ. ಇಲ್ಲಿ ಫಸ್ಟ್ 2s ಆರ್ಬಿಟಲ್ ಗೆ ನಾನು ಬರೀತಕ್ಕಂಥದ್ದು. ಇಲ್ಲಿ ಯಾವುದು 2s ಆರ್ಬಿಟಲ್, 1s ಆರ್ಬಿಟಲ್ ಆಲ್ರೆಡಿ ಆಗಿದೆ. 2s ಆರ್ಬಿಟಲ್ ಗೆ xi ಆಫ್ r ವರ್ಸಸ್ r ಅಂಡ್ xi ಸ್ಕ್ವೇರ್ ಆಫ್ r ವರ್ಸಸ್ r ಬರೀತಕ್ಕಂಥದ್ದು. ಫಸ್ಟ್ ಒನ್ xi ಆಫ್ r versus r. Okay, this one xi of r, here r. Okay, first 2s 1s orbital ಅಂದ್ರೆ nearly equal to nearly to nucleus. The probability of electron nearly to nucleus. That's why ನಾನು ಇಲ್ಲಿಂದ ತಗೊಳ್ತಾ ಇದ್ದೆ. ಎಕ್ಸಾಕ್ಟ್ಲಿ ಈ ಲೈನ್ ಇಂದನೇ ನಾನು ಗ್ರಾಫ್ ಅನ್ನು ತಗೊಳ್ತಾ ಇದ್ದೆ ಅಥವಾ ಕರ್ವ್ ಅನ್ನು ತಗೊಳ್ತಾ ಇದ್ದೆ. ಬಟ್ ಹಿಯರ್ 2s ಆರ್ಬಿಟಲ್ ಅಂದ್ರೆ ಹೈಯರ್ ಎನರ್ಜಿ ಲೆವೆಲ್, ಹಾಗಾಗಿ ಸ್ಪೇಸ್ ಬಿಟ್ಟು ನಾನು ತಗೊಳ್ತಾ ಇದ್ದೀನಿ. ಈ ಲೈನ್ ಇಂದ ಮೇಲಿಂದಾನೆ ತಗೊಳ್ತಾ ಇಲ್ಲ, ಸ್ಪೇಸ್ ಬಿಟ್ಟು ತಗೊಳ್ತಾ ಇದ್ದೀನಿ. ಏನಕ್ಕೆ? ಬಿಕಾಸ್ ಆಫ್ ದಿಸ್ ಇಸ್ 2s ಆರ್ಬಿಟಲ್. ಫಾರ್ 1s ಆರ್ಬಿಟಲ್ ವಿ ಟೇಕ್ ಫ್ರಮ್ ದಿಸ್ ಲೈನ್. ಓಕೆ, ನೌ 2s orbital, that's why maximum of electron density will be decreases. It will reach us to nucleus. It will reach us to
0 and then it will further increases. ಅದನ್ನ ಕರ್ವ್ ನೀಟಾಗಿ ಬರೀತೆ ಬರ್ರಿ. ಓಕೆ, ಈ ತರ ಬರುತ್ತೆ ಗ್ರಾಫ್. ನೆಕ್ಸ್ಟ್ xi ಸ್ಕ್ವೇರ್ ಆಫ್ r ವರ್ಸಸ್ xi square of r versus r for 2s orbital. ಇಲ್ಲಿ ಪ್ರಾಬಬಿಲಿಟಿ ಡೆನ್ಸಿಟಿ ಆಫ್ ಎಲೆಕ್ಟ್ರಾನ್ ಹೇಳ್ತಕ್ಕಂಥದ್ದು xi ಸ್ಕ್ವೇರ್ ಆಫ್ r ವರ್ಸಸ್ r. ಓಕೆ, ಇಲ್ಲಿ ಏನ್ ಹೇಳುತ್ತೆ ನೋಡಿ, ಇಲ್ಲಿ 2s ಆರ್ಬಿಟಲ್ ಪ್ರಾಬಬಿಲಿಟಿ ಡೆನ್ಸಿಟಿ ಫಸ್ಟ್ ಡಿಕ್ರೀಸಸ್ ಶಾರ್ಪ್ಲಿ. ನಾನು ಪ್ರಾಬಬಿಲಿಟಿ ಡೆನ್ಸಿಟಿ ಅಂತ ತಗೊಳ್ಳೋದ್ರಿಂದ ಇಲ್ಲಿಂದ ಈ ಲೈನ್ ನಾನು ಸ್ಪೇಸ್ ಬಿಟ್ಕೊಳ್ತಿದ್ದೀನಿ. ಓಕೆ, ನಿಯರ್ ದಿ ನ್ಯೂಕ್ಲಿಯಸ್ ಯಾವ ತಗೊಳ್ತಿದ್ವಿ? ಫಾರ್ xi ಆಫ್ r ಗೆ 1s ಆರ್ಬಿಟಲ್ ಗೆ. ಇಲ್ಲಿ 2s ಆರ್ಬಿಟಲ್ ಕೊಟ್ಟಿದ್ದಾರೆ, ಪ್ರಾಬಬಿಲಿಟಿ ಡೆನ್ಸಿಟಿ ಕೊಟ್ಟಿದ್ದಾರೆ. ಹಾಗಾಗಿ ನ್ಯೂಕ್ಲಿಯಸ್ ಬಿಟ್ಟು ನಾನು ಅವೇ ಫ್ರಮ್ ದಿ ನ್ಯೂಕ್ಲಿಯಸ್ ವಿ ಕನ್ಸಿಡರ್. ದಟ್ಸ್ ವೈ ಈ ಕರ್ವ್ನ ಇಲ್ಲಿಂದ ತಗೊಳ್ತಾ ಇದ್ದೀನಿ. ಫಸ್ಟ್ ಏನಾಗ್ತಾ ಇದೆ ಅಂತ ಇಲ್ಲಿ ಡಿಕ್ರೀಸ್ ಆಗ್ತಾ ಇದೆ. ಡಿಕ್ರೀಸಸ್ ಓಕೆ, ಶಾರ್ಪ್ಲಿ ಟು 0 ಗೆ ರೀಚ್ ಆಯ್ತು, ಟು 0 ಅಂಡ್ ಅಗೈನ್ ಸ್ಟಾರ್ಟ್ increasing. After reaching a small maxima. It decrease again and approaches to 0 as the value of r increases further. ನೋಡಿ, ವ್ಯಾಲ್ಯೂ ಏನಾಗ್ತಾ ಇದೆ ರೀ? ಇನ್ಕ್ರೀಸ್ ಆಗ್ತಾ ಇದೆ. approaches to 0 exactly. okay, this is xi square of r. okay